Okay, good morning everybody. My name is Sunil Kulkarni. I am from Government PU College, Yellapur. So today we are going to discuss some concepts regarding motion in a plane. In the previous topic we have discussed some physical quantities like position, displacement, velocity and acceleration. By considering the particles are moving along only in one direction, that is either positive direction or along negative direction. Generally, we call such type of motion as one-dimensional. But every time we cannot say that particles move only along one direction. They can move in a plane as well as in a space. Right? Two-dimensional motion ತೋರಿಸಬಹುದು, three-dimensional motion ತೋರಿಸಬಹುದು. So ನಾವು ಸ್ಟಡಿ ಮಾಡ್ತಾ ಇರೋದು ಈ ಟಾಪಿಕ್ ಅಲ್ಲಿ ಮೋಷನ್ ಇನ್ ಅ ಪ್ಲೇನ್. ಇಟ್ ಇಸ್ ಜನರಲಿ ಟೂ-ಡೈಮೆನ್ಷನಲ್ ಮೋಷನ್ ಅನ್ನು ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಒಂದು ಪ್ಲೇನ್ ಅಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ ಸೊ ಅದರ ಪೊಸಿಷನ್ ಹೆಂಗೆ ಇಂಡಿಕೇಟ್ ಮಾಡೋದು, ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಬರೆಯೋದು, ವೆಲಾಸಿಟಿ ಹೆಂಗೆ ಇಂಡಿಕೇಟ್ ಮಾಡೋದು, ಎಕ್ಸಲರೇಷನ್ ಹೆಂಗೆ ಇಂಡಿಕೇಟ್ ಮಾಡೋದು, ಆ ಕಾನ್ಸೆಪ್ಟ್ಸ್ ಅನ್ನು ನಾವು ಸ್ಟಡಿ ಮಾಡ್ತಾ ಇದ್ದೇವೆ. Before we move to this concept, which is motion in a plane, we need to study the difference between scalar quantities as well as vector quantities. So actually we know that a physical quantity is one which has precise definition and can be measured very accurately. ಡಿಫೈನ್ ಮಾಡ್ಕೊಂಡ್ರೆ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕ್ಸ್ ಅಲ್ಲಿ ಜನರಲ್ ಎಲ್ಲ ನಂಬರ್ಸ್ ಆಫ್ ಕ್ವಾಂಟಿಟೀಸ್ ಬರ್ತದೆ, ಅದಕ್ಕೆ ಕರೆಕ್ಟ್ ಆಗಿ ಡೆಫಿನೇಷನ್ ಇದೆ, ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಅವನ್ನೆಲ್ಲ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಎಕ್ಸಾಂಪಲ್, ಲೆಂತ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ, ಏರಿಯಾ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ, then type of velocity is a physical quantity and acceleration is a physical quantity and force is a physical quantity. So ಎಲ್ಲದಕ್ಕೂ ಡೆಫಿನೇಷನ್ ಇದೆ, ಅದಕ್ಕೊಂದು ಕರೆಸ್ಪಾಂಡಿಂಗ್ ಯೂನಿಟ್ ಇದೆ. ಸೊ ನಾವು ಅದನ್ನ ಫಿಸಿಕಲ್ ಕ್ವಾಂಟಿಟಿ ಹೇಳಿ ಕರೀತೇವೆ. ಅದು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂದ್ರೆ ಏನು? ಜನರಲಿ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರೀಸ್. ಒನ್ ಈಸ್ ಅ ಸ್ಕೇಲಾರ್ ಅಂಡ್ ಅನದರ್ ಒನ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. A physical quantity which has only magnitude is called as a scalar quantity. But high value with corresponding unit ಇತ್ತು ಹೇಳಾದ್ರೆ ಆ ಕ್ವಾಂಟಿಟಿ ನಾವು ಜನರಲ್ ಆಗಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತಾರೆ. ಎಕ್ಸಾಂಪಲ್, ಲೆಂತ್ ಆಫ್ ಆನ್ ಆಬ್ಜೆಕ್ಟ್ ನಾವು ಬರೀತಾ ಇದ್ದಾಗ 1 ಮೀಟರ್ ಬರೀತಾರೆ. ಯಾವುದೇ ಡೈರೆಕ್ಷನ್ ಬೇಕಂತ ಹೇಳಿದ್ರೆ ನೀವು ಲೆಂತ್ ಅನ್ನು ಯಾವ ಡೈರೆಕ್ಷನ್ ಮೆಜರ್ ಮಾಡಿದ್ರು ಬರೋದು ಒಂದೇ ವ್ಯಾಲ್ಯೂ. ಸೊ ಏರಿಯಾ ಆಫ್ ಎನ್ ಆಬ್ಜೆಕ್ಟ್ 1 ಮೀಟರ್ ಸ್ಕ್ವೇರ್ ಬರೀತು. ಸ್ಪೀಡ್ ಆಫ್ ದ ವೆಹಿಕಲ್ ವಿಚ್ ಈಸ್ 1 ಮೀಟರ್ ಪರ್ ಸೆಕೆಂಡ್ ಅಥವಾ 10 ಮೀಟರ್ ಪರ್ ಸೆಕೆಂಡ್ ಈ ರೀತಿ ಮೆನ್ಷನ್ ಮಾಡ್ತೇವೆ. ಇದಕ್ಕೆ ಯಾವುದೇ ರೀತಿಯಲ್ಲಿ ಡೈರೆಕ್ಷನ್ ಬೇಕಂತ ಹೇಳಿಲ್ಲ. ಸೊ ನಾವು ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತೇವೆ. ಆದ್ರೆ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಡೈರೆಕ್ಷನ್ ಬೇಕೇ ಬೇಕು. ಡೈರೆಕ್ಷನ್ ಇಲ್ಲದೆ ಆ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಜನರಲಿ ದೋಸ್ ಟೈಪ್ಸ್ ಆಫ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಆಸ್ ವೆಕ್ಟರ್ ಕ್ವಾಂಟಿಟೀಸ್. ಎಕ್ಸಾಂಪಲ್ ನಾನು ಕೊಟ್ಟಿರೋ ಹಾಗೆ ವೆಲಾಸಿಟಿ, ಎಕ್ಸಲರೇಷನ್, ಫೋರ್ಸ್ ಇವನ್ನೆಲ್ಲ ನಾನು ಬರೀತಾ ಇದ್ದಾವಾಗ ಡೈರೆಕ್ಷನ್ ನಾವು ಮೆನ್ಷನ್ ಮಾಡಲೇಬೇಕಾಗ್ತದೆ. ಸೊ ಅ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ and direction is called a vector quantity.
ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಇರುವಂತ ಫಿಸಿಕಲ್ ಕ್ವಾಂಟಿಟಿಯನ್ನ ನಾವು ಜನರಲ್ ಆಗಿ ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತಾರೆ. ಎಕ್ಸಾಂಪಲ್ ನಾನು ವೆಲಾಸಿಟಿ ಆಫ್ ದ ವೆಹಿಕಲ್ ಹೇಳ್ತಾ ಇದ್ದ ಅವಾಗ. ಸೊ ವೆಲಾಸಿಟಿ ಆಫ್ ದ ವೆಹಿಕಲ್ ಈಸ್ 1 ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಹೇಳಿದ್ರೆ ಅದು ಕಂಪ್ಲೀಟ್ ಸ್ಟೇಟ್ಮೆಂಟ್ ಆಗೋದಿಲ್ಲ. ಯಾವ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇದೆ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಸೊ ಟುವರ್ಡ್ಸ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಯಾವ ಡೈರೆಕ್ಷನ್ ಪರ್ಟಿಕ್ಯುಲರ್ ಆಗಿ ಡೈರೆಕ್ಷನ್ ನಾವು ಮೆನ್ಷನ್ ಮಾಡಲೇಬೇಕಾಗ್ತದೆ. ಸೊ ಡೈರೆಕ್ಷನ್ ಓರಿಯೆಂಟೆಡ್ ಆಗಿ ಫೋರ್ಸು ಸಹ ಯಾವ ಡೈರೆಕ್ಷನ್ ಅಪ್ಲೈ ಆಗ್ತಾ ಇದೆ ಅದನ್ನ ನಾವು ಮೆನ್ಷನ್ ಮಾಡಬೇಕು. ಸೊ 10 ನ್ಯೂಟನ್ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಎ ಬಾಡಿ, ಯಾವ ಡೈರೆಕ್ಷನ್ ನಾವು ಮೆನ್ಷನ್ ಮಾಡಬೇಕು. ಸೊ ಡೈರೆಕ್ಷನ್ ಓರಿಯೆಂಟೆಡ್ ಟರ್ಮ್ ಇತ್ತು ಹೇಳಾದ್ರೆ ಜನರಲ್ ಆಗಿ ಅದನ್ನ ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತಾರೆ. ಸೊ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಅಂಡ್ ವೆಕ್ಟರ್ಸ್ are quantity which has only magnitude is a scalar quantity and a quantity which has both magnitude and direction is a vector quantity. So ಇನ್ನೊಂದು ಡಿಫರೆನ್ಸ್ ಇದೆ ಜನರಲ್ ಆಗಿ. ಒಂದು ಎಕ್ಸಾಂಪಲ್ ನಾವು ತಗೊಳ್ಳಿಕ್ಕೆ ಹೋದ್ರೆ ಸೇ ನಾನು ಎಲೆಕ್ಟ್ರಿಕ್ ಕರೆಂಟ್ ಕಾನ್ಸೆಪ್ಟ್ ಅಂತ ತಗೊಳ್ತೇನೆ. ಈ ನಂಬರ್ ಆಫ್ ಕರೆಂಟ್ಸ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. 1 ಆಂಪಿಯರ್ ಇಲ್ಲಿಂದ ಕರೆಂಟ್ ಫ್ಲೋ ಆಗ್ತಾ ಇದೆ ಈ ಡೈರೆಕ್ಷನ್. ಇನ್ನೊಂದು ವೈರಿಂದ ಈ ಡೈರೆಕ್ಷನ್ ಅಲ್ಲಿ 2 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಒಂದು ಜಂಕ್ಷನ್ ಇಲ್ಲಿ ಒಂದು ವೈರ್ ಅನ್ನು ಹಾಕಿದೆ. ಸೊ ನೆಟ್ ಕರೆಂಟ್ 1 ಆಂಪಿಯರ್ 2 ಆಂಪಿಯರ್ ತಗೊಂಡ್ರೆ ಈ ವೈರ್ ಇಂದ ಫ್ಲೋ ಆಗ್ತಾ ಇರೋದು 3 ಆಂಪಿಯರ್ ಕರೆಂಟ್ ಹೇಳಿ ಇಂಡಿಕೇಟ್ ಮಾಡ್ತಾ ಇದೆ. ಈಗ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಹೋದ್ರೆ ಎಲೆಕ್ಟ್ರಿಕ್ ಕರೆಂಟಿಗೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ. ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಇದ್ರೂ ಸಹ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಅ ಪ್ಯೂರ್ಲಿ ಅ ಸ್ಕೇಲಾರ್ ಕ್ವಾಂಟಿಟಿ ಹೇಳಿ ಇಂಡಿಕೇಟ್ ಮಾಡ್ತಾರೆ. ಆದ್ರೆ ಡಿಫರೆನ್ಸ್ ಯಾರು ಬಂತು? ನಾನು ಆಲ್ರೆಡಿ ಡಿಫೈನ್ ಮಾಡಿದ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಇರುವಂತ ಎಲ್ಲಾ ಕ್ವಾಂಟಿಟೀಸ್ ಅನ್ನ ವೆಕ್ಟರ್ ಹೇಳಿ ಕರೀತಾ ಇದ್ದೀವಿ. ಎಲೆಕ್ಟ್ರಿಕ್ ಕರೆಂಟ್ ಈಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಆದ್ರೆ ಯಾಕೆ? ಇಲ್ಲಿ ಕ್ಲಿಯರ್ ಆಗಿ ಡಿಫರೆನ್ಸ್ ಗೊತ್ತಾಗ್ತದೆ. ಇಫ್ ಅ ಫಿಸಿಕಲ್ ಕ್ವಾಂಟಿಟಿ obeys simple algebraic rule of addition, although it has direction, we call it as a scalar quantity. ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ, ಅದರ ಸಿಂಪಲ್ ಆಲ್ಜಿಬ್ರಾಯಿಕ್ ರೂಲ್ ಅನ್ನ ಒಬೇ ಮಾಡ್ತಾ ಇದೆ ಹೇಳಾದ್ರೆ ಅದು ಸ್ಕೇಲಾರ್ ಕ್ವಾಂಟಿಟಿನೇ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಕರೆಂಟ್ ನಾನು ತಗೊಳ್ಳಿಕ್ಕೆ ಹೋದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ? although it has magnitude and direction, but still it obeys simple algebraic rule of addition. ಅಂದ್ರೆ ಈ ರೂಲ್ ಅನ್ನ ಫಾಲೋ ಮಾಡ್ತಾ ಇದ್ರೆ, algebraic rule of addition ಅನ್ನ ಫಾಲೋ ಮಾಡ್ತಾ ಇದ್ರೆ ಇದನ್ನು ನಾವು ಜನರಲ್ ಆಗಿ ಸ್ಕೇಲಾರ್ ಕ್ವಾಂಟಿಟಿ ಹೇಳೇ ಕರೀತೇವೆ. ಬಟ್ ವೆಕ್ಟರ್ಸ್ ಡು ನಾಟ್ ಒಬೇ simple algebraic rule of addition. So do not obey simple algebraic rule of addition. For example, ಯಾವುದೊಂದು ಆಬ್ಜೆಕ್ಟ್ ಅಂದ್ರೆ ಅದರ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ ಈ ಡೈರೆಕ್ಷನ್ 5 ನ್ಯೂಟನ್ ಫೋರ್ಸ್ ಇದೆ. ಸೇಮ್ ಟೈಪ್ ಅಲ್ಲಿ ನಾನು ಸೇಮ್ ಪಾಯಿಂಟ್ ಇಂದ ಸೇಮ್ ಡೈರೆಕ್ಷನ್ ಅಲ್ಲಿ ಮತ್ತೊಂದು 3 ನ್ಯೂಟನ್ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀನಿ. So what is the net force acting on that particle ಕೇಳಿದ್ರೆ ನಾವೇನು ಹೇಳ್ತೇವೆ? 5 + 3 8 ನ್ಯೂಟನ್. ಸಿಂಪಲ್ ಸಿಂಪಲ್ ಆಲ್ಜಿಬ್ರಾಯಿಕ್ ರೂಲ್ ಅನ್ನ ಫಾಲೋ ಮಾಡ್ತಾ ಇದ್ದೇವೆ. ಸೊ 8 ನ್ಯೂಟನ್. ಸಪೋಸ್ ನಾನೀಗ 3 ನ್ಯೂಟನ್ ಇನ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಈ ಕಡೆ 5 ನ್ಯೂಟನ್ ಇದೆ, ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ 3 ನ್ಯೂಟನ್ ಬಂತು. ವಾಟ್ ಈಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್ ಕೇಳಿದ್ರಿ ಅಂದ್ರೆ ಜನರಲ್ ಆಗಿ ನಾವು ಬರೆಯೋದು 5 ನ್ಯೂಟನ್ ಮೈನಸ್ 3 ನ್ಯೂಟನ್. ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೆಟ್ ಫೋರ್ಸ್ ಕಡಿಮೆ ಆಗಿರ್ತದೆ, ಬಾಡಿ ಮೂವ್ಮೆಂಟ್ ಅಲ್ಲೇ ನಮ್ಗೆ ಗೊತ್ತಾಗ್ತದೆ. ಮೊದಲನಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇಲ್ಲ, ಮೊದಲನಷ್ಟು ಎಕ್ಸಲರೇಟ್ ಆಗ್ತಾ ಇಲ್ಲ. ಸೊ ನೆಟ್ ಫೋರ್ಸ್ ವಿಲ್ ಬಿ ನಾವು ಬರೆಯೋದು 2 ನ್ಯೂಟನ್ ಹೇಳಿ ಬರೀತೀವಿ. ಆಯ್ತು, ಅದ್ರ ಬದಲು ನಾನು ಬೇರೆ ಯಾವುದೋ ಡೈರೆಕ್ಷನ್ ನಾನು ಅಪ್ಲೈ ಮಾಡಿದೆ ಹೇಳಾದ್ರೆ ಈ ಕಡೆ 5 ನ್ಯೂಟನ್ ಫೋರ್ಸ್ ಇದೆ, ಈ ಕಡೆ 3 ನ್ಯೂಟನ್ ಫೋರ್ಸ್ ಇದೆ.
ಈಗ ವ್ಯಾಲ್ಯೂ ಎಷ್ಟು ಕೇಳಿದ್ರೆ ಇದರ 8 ನ್ಯೂಟನ್ ಇಲ್ಲ 2 ನ್ಯೂಟನ್ ಇಲ್ಲ. ಡಿಪೆಂಡಿಂಗ್ ಆನ್ ದ ಆಂಗಲ್ ಬಿಟ್ವೀನ್ ದೀಸ್ ಟು ಫೋರ್ಸಸ್ ದ ವ್ಯಾಲ್ಯೂ ಮೇ ಚೇಂಜ್. ನೆಟ್ ಫೋರ್ಸಿನ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಕೆಲವೊಂದ್ಸಲ ಮ್ಯಾಕ್ಸಿಮಮ್ ಬರ್ಬೋದು, ಕೆಲವೊಂದ್ಸಲ ಮಿನಿಮಮ್ ಬರ್ಬೋದು, ಎರಡರ ಮಧ್ಯೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ಬರ್ಬೋದು. ವಿಚ್ ಡಿಪೆಂಡ್ಸ್ ಆನ್ ದ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಇಂಡಿಕೇಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಸಿಂಪಲ್ ಆಲ್ಜಿಬ್ರಾಯಿಕ್ ರೂಲು ಎಲ್ಲೂ ಫಾಲೋ ಆಗುತ್ತಾನೆ ಇಲ್ಲ. ಡೈರೆಕ್ಷನ್ ಓರಿಯೆಂಟೆಡ್ ಟರ್ಮ್ ಅನ್ನು ನಾವು ತಗೊಂಡಿದ್ದೇವೆ. ಸೊ ಇಟ್ ಡು ನಾಟ್ ಒಬೇ ಸಿಂಪಲ್ ಆಲ್ಜಿಬ್ರಾಯಿಕ್ ರೂಲ್ ಆಫ್ ಎಡಿಷನ್. ಯೂಶುವಲಿ addition of vectors obey either triangle law or its equivalent form parallelogram law of vector addition. ಎರಡರಲ್ಲಿ ಯಾವುದಾದ್ರೂ ಒಂದು ಲಾನ ಫಾಲೋ ಮಾಡುತ್ತದೆ. ಇದನ್ನ ಲಕ್ಷದಲ್ಲಿಟ್ಕೊಂಡ್ಬಿಟ್ರೆ ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಕೇಲಾರ್ ಅಂಡ್ ವೆಕ್ಟರ್ ಕ್ವಾಂಟಿಟೀಸ್ ಕೇಳಿದ್ರೆ ಈ ಎರಡು ಡಿಫರೆನ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಕೇಲಾರ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ವೆಕ್ಟರ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. Scalars always obey simple algebraic rule of addition. Vectors do not obey simple algebraic rule of addition. They obey the triangle law of vector addition or its equivalent form parallelogram law of vector addition. Parallelogram law of vector addition. Clear ಆಯ್ತಾ? ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಮಧ್ಯ ಮೇನ್ ಡಿಫರೆನ್ಸ್ ಇರೋದು ಇದು. ದೆನ್ ಹೌ ಟು ರೆಪ್ರೆಸೆಂಟ್ ಅ ವೆಕ್ಟರ್. ವೆಕ್ಟರ್ನ ಹೆಂಗೆ ರೆಪ್ರೆಸೆಂಟ್ ಮಾಡೋದು? ಜನರಲಿ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಅ ಸ್ಟ್ರೇಟ್ ಲೈನ್ ವಿತ್ ಆನ್ ಆರೋ ಹೆಡ್. ಸ್ಟ್ರೇಟ್ ಲೈನ್ ಅನ್ನ ನಾವು ಇಂಡಿಕೇಟ್ ಮಾಡ್ತೇವೆ, ಜೊತೆ ಒಂದು ಏರೋ ಮಾರ್ಕ್ ಅನ್ನು ಇಂಡಿಕೇಟ್ ಮಾಡಿರ್ತೇವೆ. ಯೂಶಲಿ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್, ಈ ಲೈನ್ ಅನ್ನು ನಾನು AB ಲೈನ್ ತಗೊಂಡೆ ಹೇಳಾದ್ರೆ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ is proportional to the magnitude of the given vector, and arrowhead always gives the direction of the given vector. ಒಂದು ವೆಕ್ಟರ್ ನ ಡೈರೆಕ್ಷನ್ ಏರೋ ಮಾರ್ಕ್ ಇಂದ ನಾವು ತೋರಿಸ್ತೇವೆ. ಮ್ಯಾಗ್ನಿಟ್ಯೂಡ್ ಲೆಂತ್ಗೆ ಪ್ರೊಪೋರ್ಷನಲ್ ಆಗಿರ್ತದೆ. ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಆ ಒಂದು ವೆಹಿಕಲ್, say vehicle A, VA velocity, say the velocity 5 meter per second indicate ಮಾಡ್ತೀವಿ. Moving towards east indicate ಮಾಡ್ತಾ ಇದ್ದಾನೆ. ಸೊ ಈ ರೀತಿ ನಾವು ಇಂಡಿಕೇಟ್ ಮಾಡಬಹುದು. ಈ VA ವೆಕ್ಟರ್ ಈ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಅದರ ವೆಕ್ಟರ್ ಸಿಂಬಲೈಸ್ ಮಾಡೋದು ಹೆಂಗೆ? ಒಂದು ಈ ವೆಕ್ಟರಿನ ಮೇಲ್ಗಡೆ ಒಂದು ಏರೋ ಮಾರ್ಕ್ ಅನ್ನು ಇಂಡಿಕೇಟ್ ಮಾಡಿಬಿಟ್ರೆ ಆಯ್ತು. ಸೊ ಇಲ್ಲಿ ನಾನು ಇನ್ನೊಂದು ವೆಹಿಕಲ್ ಅಸ್ಯೂಮ್ ಮಾಡ್ತೇನೆ. ವೆಹಿಕಲ್ B is moving with velocity 10 meter per second and indicate ಮಾಡ್ತೇನೆ. Assume that it is also moving along the same direction. East direction ಅಲ್ಲಿ ಮೂವ್ ಆಗ್ತಾ ಇದೆ. ಮ್ಯಾಗ್ನಿಟ್ಯೂಡ್ ಅಬ್ಸರ್ವ್ ಮಾಡ್ಲಿಕ್ಕೆ ಅಂದ್ರೆ 2 times ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನಾವು ಯಾವ ರೀತಿ ತೋರಿಸಬೇಕಾಯ್ತು? VA ವೆಕ್ಟರ್ ಹೇಳಾದ್ರೆ VB ವೆಕ್ಟರ್ ಇನ್ ಮ್ಯಾಗ್ನಿಟ್ಯೂಡ್ 2 times ಇನ್ಕ್ರೀಸ್ ಆಯ್ತು. ಸೊ ನಾವು ಬರೀತಾ ಇದ್ದಾಗ ಆಲ್ಮೋಸ್ಟ್ 2 times ಇನ್ಕ್ರೀಸ್ ಆಗಿರೋದನ್ನ ನಾವು ತೋರಿಸ್ತೇವೆ. So here length of the line segment is proportional to magnitude of the given vector. Indicate ಮಾಡ್ತಾರೆ. And arrowhead gives the direction of the given vector. So ಯಾವುದೇ ವೆಕ್ಟರ್ ನಾವು ಸಿಂಬಲೈಸ್ ಮಾಡಬೇಕಾದ್ರೆ ಒಂದು ಏರೋ ಮಾರ್ಕ್ ಅನ್ನ ಆ ವೆಕ್ಟರ್ ಮೇಲೆ ಇಂಡಿಕೇಟ್ ಮಾಡಿಬಿಟ್ರೆ ಆಯ್ತು. ಜನರಲಿ here A point is called as initial point and B point is called as terminal point. ಇನಿಷಿಯಲ್ ಮತ್ತೆ ಟರ್ಮಿನಲ್ ಪಾಯಿಂಟ್ ಹೇಳ್ತಾರೆ. ಅಥವಾ ಎ ಪಾಯಿಂಟ್ ಅನ್ನ ನಾವು ಟೇಲ್ ಆಫ್ ದ ವೆಕ್ಟರ್ ಇಂಡಿಕೇಟ್ ಮಾಡ್ತೇವೆ. ಬಿ ಪಾಯಿಂಟ್ ಅನ್ನ ಹೆಡ್ ಆಫ್ ದ ವೆಕ್ಟರ್ ಹೇಳ್ತಾರೆ. ಇದು ಲಕ್ಷದಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಟೇಲ್, ಏರೋ ಮಾರ್ಕ್ ಎಲ್ಲಿದೆಯೋ ಅದನ್ನ ಹೆಡ್ ಆಫ್ ದ ಗಿವನ್ ವೆಕ್ಟರ್ ಇಂಡಿಕೇಟ್ ಮಾಡ್ತೇವೆ. ಹೆಡ್ ಟೇಲ್ ಸಿಸ್ಟಮ್ ನಾವು ಕರೀಬಹುದು. ಟೇಲ್ ಆಫ್ ದ ವೆಕ್ಟರ್ ಅಂಡ್ ದಿಸ್ ಇಸ್ ಹೆಡ್ ಆಫ್ ದ ವೆಕ್ಟರ್ ಇಂಡಿಕೇಟ್ ಮಾಡಬಹುದು. ಈ ರೀತಿ ಕಾಮನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಇದು ಸೊ ಲೆಟ್ ಅಸ್ ಮೂವ್ ಟು ಕ್ಲಾಸಿಫಿಕೇಶನ್ ಆಫ್ ವೆಕ್ಟರ್ಸ್. ಅಂದ್ರೆ ನಮ್ಮ ಬುಕ್ಕಲ್ಲಿ ಯಾವ್ಯಾವ ಕ್ಲಾಸಿಫಿಕೇಶನ್ ಅನ್ನ ಮೆನ್ಷನ್ ಮಾಡಿದಾರೋ ಅದಷ್ಟನ್ನೇ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ.
So first one is null vector or a zero vector. So null vector ಹೇಳು ಕರಿಬಹುದು or a zero vector ಅಂತ ಕರೀತಾರೆ. So what is a null vector or a zero vector? A vector whose magnitude is 0 or a null, we call it as a null vector. ಅಂದ್ರೆ ಯಾವುದಾದ್ರೂ ಒಂದು ವೆಕ್ಟರಿಗೆ ಮ್ಯಾಗ್ನಿಟ್ಯೂಡ್ 0 ಇತ್ತು ಹೇಳಾದ್ರೆ ಅದನ್ನ ನಾವು null vector or a zero vector ಅಂತ ಕರೀತಾರೆ. So how to symbolize a null vector? Null vector symbolize ಮಾಡೋದು 0 ಬಂದು ಅದರ ಮೇಲೆ ಒಂದು ಏರೋ ಮಾರ್ಕ್ ಅನ್ನ ನಾವು ಇಂಡಿಕೇಟ್ ಮಾಡ್ತೇವೆ. ಏರೋ ಮಾರ್ಕ್ ವೆಕ್ಟರ್ ಕ್ವಾಂಟಿಟಿ ಇಂಡಿಕೇಟ್ ಮಾಡ್ತದೆ. 0 is the magnitude of the given vector ಅಂತ ಕರೀತಾರೆ. ಸೊ 0 ವೆಕ್ಟರ್ ಬರೀತಾ ಇದ್ದಾಗ 0 ಮೇಲೆ ಏರೋ ಮಾರ್ಕ್ ಅನ್ನ ಬರೆದುಬಿಟ್ರೆ ಆಯ್ತು. So what is the importance of null vector? ಕೇಳಿದ್ರೆ it has got its own importance in the mathematics. Say ಒಂದು example ನಾನು ತಗೊಳ್ತೇನೆ. Assume that we have two forces. Say one is 5 Newton. So let this force be F1 ಹೇಳಿ ಕನ್ಸಿಡರ್ ಮಾಡ್ತೇನೆ 5 Newton, and another force which is exactly opposite to this given force or vector, which has got the same magnitude. That means F2 is also equal to 5 Newton. Suppose someone asks, what is the resultant of these two forces, or what is the effect of these two forces at this point? Then we say that as F1 and F2 are exactly opposite to each other, having same magnitude, the net force is equal to 0. As we know that force is a vector quantity, that means if we subtract two equal forces, the resulting value cannot be equal to 0. Although its magnitude is 0, the resulting value is a vector quantity itself. Clear ಆಯ್ತಲ್ವಾ? ಅಂದ್ರೆ ಇವೆರಡೂ ಸಹ ವೆಕ್ಟರ್ ಕ್ವಾಂಟಿಟಿ. ಸೊ ಒಂದು ವೆಕ್ಟರ್ ಕ್ವಾಂಟಿಟಿಯನ್ನ ಇನ್ನೊಂದು ವೆಕ್ಟರ್ ಕ್ವಾಂಟಿಟಿಯಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಸಿಗ್ಬೇಕಾಗಿರೋದು ವೆಕ್ಟರ್ ಕ್ವಾಂಟಿಟಿ. ಸೊ ಈ 5 ನ್ಯೂಟನ್ ಫೋರ್ಸ್ ಅನ್ನ ಈ 5 ನ್ಯೂಟನ್ ಫೋರ್ಸ್ ಇಂದ ಸಬ್ಟ್ರಾಕ್ಟ್ ಮಾಡ್ತೇವೆ ಅಂದ್ರೆ ರಿಸಲ್ಟಿಂಗ್ ವ್ಯಾಲ್ಯೂ ಬರೋದು 0 ಅಂತ ಹೇಳಲ್ಲ, 0 ವೆಕ್ಟರ್ ಹೇಳಿ ಕರೀತಾರೆ. ಸೊ ಇದನ್ನು ಬರೆಯೋದು 0 ವೆಕ್ಟರ್ ಈ ರೀತಿ. ಸೊ ಇದನ್ನ ನಲ್ ಅಥವಾ 0 ವೆಕ್ಟರ್ ಹೇಳಿ ಕರೀತಾರೆ. ಮ್ಯಾಥಮೆಟಿಕಲ್ ನಾವು ಬರೀತಾ ಇದ್ದಾವಾಗ ಎರಡು ವೆಕ್ಟರ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬಂತು ಅಂದ್ರೆ ಅದನ್ನ ನಾವು 0 ಹೇಳಿ ಕನ್ಸಿಡರ್ ಮಾಡೋದಿಲ್ಲ, ಅದನ್ನ ನಾವು ಬರೆಯೋದು 0 ವೆಕ್ಟರ್. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ 0 ವೆಕ್ಟರ್ ಆರ್ ನಲ್ ವೆಕ್ಟರ್ ಕೇಳಿದ್ರೆ ಇಟ್ ಹ್ಯಾಸ್ ಆರ್ಬಿಟ್ರರಿ ಡೈರೆಕ್ಷನ್. ಅಂದ್ರೆ ಯಾವ್ದಾದ್ರೂ ಒಂದು ಡೈರೆಕ್ಷನ್ ನಾವು ಕನ್ಸಿಡರ್ ಮಾಡಬಹುದು along the direction of the force. ಇದರ F1 ಡೈರೆಕ್ಷನ್ ಅಲ್ಲಿ, F2 ಡೈರೆಕ್ಷನ್ ಅಲ್ಲಿ. ಅದನ್ನ ಕ್ಲಿಯರ್ ಆಗಿ ನಾವು ಮೆನ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಗಾಟ್ ಆರ್ಬಿಟ್ರರಿ ಡೈರೆಕ್ಷನ್ ಅಂತ ಕರೀತಾರೆ. ಯೂಶುವಲಿ ಇನ್ ಕೇಸ್ ಆಫ್ ಅ ನಲ್ ವೆಕ್ಟರ್, ಇನಿಷಿಯಲ್ ಅಂಡ್ ಟರ್ಮಿನಲ್ ಪಾಯಿಂಟ್ಸ್ ಆಲ್ವೇಸ್ ಕೋಇನ್ಸೈಡ್ಸ್ ವಿತ್ ಈಚ್ ಅದರ್. ಅದರ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ 0 ಇರೋದ್ರಿಂದ ಅಲ್ಲಿ ಇನಿಷಿಯಲ್ ಪಾಯಿಂಟ್ ಮತ್ತೆ ಟರ್ಮಿನಲ್ ಪಾಯಿಂಟ್ ಎರಡೂ ಸಹ ಕೋಇನ್ಸೈಡ್ ಆಗಿ ಇರ್ತದೆ. ಡಯಾಗ್ರಾಮ್ ಅನ್ನು ನಾವು ಅದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಇದನ್ನ 0 ವೆಕ್ಟರ್ ಹೇಳಿ ಕರೀತಾರೆ. ಆಯ್ತಾ? ಒಂದೆರಡು ಎಕ್ಸಾಂಪಲ್ಸ್ ತಗೊಳ್ಳೋದಾದ್ರೆ 0 ವೆಕ್ಟರ್. ಸೊ ಎಲ್ಲಾದ್ರೂ ಕ್ವಶನ್ಸ್ ಕೇಳಬಹುದು. ಸೊ ವಾಟ್ ಈಸ್ ದ ಎಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ವಿಚ್ ಈಸ್ ಮೂವಿಂಗ್ ವಿತ್
ಯೂನಿಫಾರ್ಮ್ ವೆಲಾಸಿಟಿ ಹೇಳಿ ಕೇಳ್ಬೋದು. ಅಂದ್ರೆ ಯಾವುದೊಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಇನಿಷಿಯಲಿ ಅದರ ವೆಲಾಸಿಟಿ ಸೇ 5 ಮೀಟರ್ ಪರ್ ಸೆಕೆಂಡ್. ಆಫ್ಟರ್ ಟೈಮ್ t, assume that its velocity remains the same. The 5 meter per second velocity ne throughout the journey. One constant velocity la move aagta ide. So what is the acceleration of this particle in a given time interval kelidre naven baritave. So acceleration is the rate of change of velocity hel baritave. So change in velocity divided by time gives the acceleration. Change in velocity 0 ಇದೆ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಂದ್ರೆ ಡಿವೈಡ್ ಬೈ ಟೈಮ್ ಮಾಡಿದಾಗ ಎಕ್ಸಲರೇಷನ್ ಬರೋದು 0. ಆದ್ರೆ 0 ಬರೆದ್ರೆ ಮೀನಿಂಗ್ಲೆಸ್, ಬಿಕಾಸ್ ಎಕ್ಸಲರೇಷನ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಒಂದು ಡೈರೆಕ್ಷನ್ ನಾವು ತೋರಿಸಬೇಕು. ಸೊ ಎಕ್ಸಲರೇಷನ್ ಆಫ್ ಅ ಪಾರ್ಟಿಕಲ್ ವಿಚ್ ಇಸ್ ಮೂವಿಂಗ್ ವಿತ್ ಕಾನ್ಸ್ಟಂಟ್ ವೆಲಾಸಿಟಿ ಈಸ್ ಅ null vector or a zero vector ಕರೀತಾರೆ. ಕ್ಲಿಯರ್ ಆಯ್ತಾ? ಇದೊಂದು ಎಕ್ಸಾಂಪಲ್ ತಗೊಂಡು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವಿಚ್ ಈಸ್ ಎಟ್ ರೆಸ್ಟ್ ಅಂತ ಕೇಳ್ಬೋದು. ರೆಸ್ಟ್ ಅಲ್ಲಿರೋ ಪಾರ್ಟಿಕಲ್ ವೆಲಾಸಿಟಿ ಚಾನ್ಸಸ್ ಇಲ್ಲ ಇರ್ಲಿಕ್ಕೆ. ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇದ್ರೆ ಮೂವ್ ಆಗ್ತಾ ಇಲ್ಲ ಹೇಳರ್ಥ. ಕಾಮನ್ ಆಗಿ ನಾವು ಅದನ್ನ ಅಸ್ಯೂಮ್ ಮಾಡ್ತೇವೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್. ಇಟ್ಸ್ ಪೊಸಿಷನ್ does not change as indicate ಮಾಡ್ತಾರೆ. ಅಂದ್ರೆ velocity of the particle which is at rest is also a zero vector indicate ಮಾಡ್ತಾರೆ. null vector ಅಥವಾ zero vector. The vector whose magnitude is null or zero is called as a null vector. The main property ಏನು, in case of null vector, initial and terminal points usually coincides with each other. So null vector ಗೆ ಮ್ಯಾಥಮೆಟಿಕಲಿ ಇಂಪಾರ್ಟೆನ್ಸ್ ಇದೆ. ಸೊ ನಾವು ಕೆಲವೊಂದು ಪ್ರಾಪರ್ಟೀಸ್ ಅನ್ನು ನಾವು ಸ್ಟಡಿ ಮಾಡಿ, ನಲ್ ವೆಕ್ಟರ್ ಅಥವಾ ಜೀರೋ ವೆಕ್ಟರ್ ತಗೊಂಡಾಗ ಕೆಲವೊಂದು ಪ್ರಾಪರ್ಟೀಸ್ ಅನ್ನ ನಾವು ಸ್ಟಡಿ ಮಾಡಿ. ಅದ್ರ ಫಸ್ಟ್ ಪ್ರಾಪರ್ಟಿ ಯಾವುದು? ಫಸ್ಟ್ ಅನ್ನು ನಾವು ಬರೀತಾ ಇದ್ದಾವಾಗ ಸಪೋಸ್ ನಾನು ಯಾವುದೋ ಒಂದು ಎ ವೆಕ್ಟರ್ ಕನ್ಸಿಡರ್ ಮಾಡ್ತೇನೆ. ಎ ವೆಕ್ಟರ್ ಡಾಟ್ ಜೀರೋ ವೆಕ್ಟರ್ ಅಂದ್ರೆ ಎ ವೆಕ್ಟರ್ ಅನ್ನು ನಾನು ಜೀರೋ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ದ ರಿಸಲ್ಟಿಂಗ್ ವ್ಯಾಲ್ಯೂ ವಿಲ್ ಬಿ ಜೀರೋ ವೆಕ್ಟರ್ ಇಟ್ ಸೆಲ್ಫ್. ಯಾವುದೋ ಒಂದು ವೆಕ್ಟರ್ ಅನ್ನ ಜೀರೋ ವೆಕ್ಟರ್ ಜೊತೆ ಅಥವಾ ನಲ್ ವೆಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗೋದು ವ್ಯಾಲ್ಯೂ ನಲ್ ವೆಕ್ಟರ್. ಸೇಮ್ ಟೈಪ್ ಅಲ್ಲಿ ಎರಡನೇ ಪ್ರಾಪರ್ಟಿ, ಇಫ್ ಅ ಗಿವನ್ ವೆಕ್ಟರ್ ಈಸ್ added with a null vector, the resulting value will be the given vector only. ಅಂದ್ರೆ ಯಾವ್ದಾದ್ರೂ ಒಂದು ವೆಕ್ಟರ್ ನಲ್ ವೆಕ್ಟರ್ ಜೊತೆ ನಾವು ಆಡ್ ಮಾಡಿದ್ವಿ ಹಾಗಾದ್ರೆ ರಿಸಲ್ಟಿಂಗ್ ವ್ಯಾಲ್ಯೂ ಆ ವೆಕ್ಟರ್ ಆಗಿ ಕನ್ವರ್ಷನ್ ಆಗಿರ್ತದೆ. ಸಪೋಸ್ ಥರ್ಡ್ ಪ್ರಾಪರ್ಟಿ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ, ಸೊ n into zero vector always gives a zero vector. ಅಂದ್ರೆ ಯಾವ್ದಾದ್ರೂ ನಂಬರ್ ಅನ್ನ ಜೀರೋ ವೆಕ್ಟರ್ ಜೊತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟಿಂಗ್ ವ್ಯಾಲ್ಯೂ ಸಿಗೋದು ಜೀರೋ ವೆಕ್ಟರ್. ಅಂದ್ರೆ ಜೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಗೆ ಯಾವುದೇ ವ್ಯಾಲ್ಯೂ ನೀವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೋದ್ರೆ, ಯಾವುದೇ ಇಂಟಿಜರ್ಸ್ ಅನ್ನು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೋದ್ರೆ ರಿಸಲ್ಟಿಂಗ್ ವ್ಯಾಲ್ಯೂ ಬರೋದು ಜೀರೋ ವೆಕ್ಟರ್. n is the integer ಕನ್ಸಿಡರ್ ಮಾಡ್ತಾರೆ. ಮೇನ್ ಪ್ರಾಪರ್ಟೀಸ್ ನಲ್ ಅಥವಾ ಜೀರೋ ವೆಕ್ಟರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಇನ್ನೊಂದು ಎಕ್ಸಾಂಪಲ್ ನಾನು ತಗೊಳ್ಳಿಕ್ಕೆ ಹೋದ್ರೆ ನಲ್ ವೆಕ್ಟರ್ ಗೆ ಸೇ ಒಂದು ಪಾರ್ಟಿಕಲ್ ಎ ಪೊಸಿಷನ್ ಇದೆ, ಅಸ್ಯೂಮ್ ದಟ್ ಇಟ್ ಈಸ್ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಬಿ ಪಾಯಿಂಟ್ ಅನ್ನ ರೀಚ್ ಮಾಡ್ತು ಸರ್ಟೆನ್ ಟೈಮಿಂಗ್ ನಂತರ ವಾಪಸ್ ಜರ್ನಿಯನ್ನ ಇದೇ ಡೈರೆಕ್ಷನ್ ಫಾಲೋ ಮಾಡುತ್ತೆ. ಸಪೋಸ್ ಎ ಪಾಯಿಂಟ್ ರೀಚ್ ಆಯ್ತು ಹೇಳಾದ್ರೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಡ್ಯೂರಿಂಗ್ ಇಟ್ಸ್ ಕಂಪ್ಲೀಟ್ ಜರ್ನಿ ಈಸ್ ಅ ನಲ್ ವೆಕ್ಟರ್ ಇಂಡಿಕೇಟ್ ಮಾಡ್ತಾರೆ. ಅಂದ್ರೆ ಒಂದು ಡೈರೆಕ್ಷನ್ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ತೋರಿಸಿದ್ರೆ ಅದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ತೋರಿಸ್ತೇವೆ. ಸೊ ಇಟ್ ಈಸ್ ಅ ನಲ್ ವೆಕ್ಟರ್ ಹೇಳಿ ಕರೀತಾರೆ. ಇದು ಲಕ್ಷದಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಫಸ್ಟ್ ನಲ್ ವೆಕ್ಟರ್ ಅಥವಾ ಜೀರೋ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡೋದು ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅದನ್ನ ನಾವು ಸ್ಟಡಿ ಮಾಡಬೇಕು. ಸೊ
unit vector. So a vector whose magnitude is unity or equal to 1 is called as a unit vector. ಅಂದ್ರೆ ಯಾವುದಾದ್ರೂ ವೆಕ್ಟರಿನ ಮ್ಯಾಗ್ನಿಟ್ಯೂಡ್ 1 ಗೆ ಈಕ್ವಲ್ ಆಗಿತ್ತು ಹೇಳಾದ್ರೆ ಅದನ್ನು ನಾವು ಯೂನಿಟ್ ವೆಕ್ಟರ್ ಅಂತ ಕರೀತಾರೆ. Actually, unit vector of a given vector is symbolized with a cap over the given vector. Say for example, if we have a vector, then the unit vector of a vector is symbolized as a cap. A vector ಮೇಲೆ ಒಂದು ಕ್ಯಾಪ್ ಸಿಂಬಾಲ್ ಅನ್ನ ಯೂಸ್ ಮಾಡಿದ್ರೆ ಅದನ್ನು ನಾವು ಕರೆಯೋದು ಯೂನಿಟ್ ವೆಕ್ಟರ್. ಇದರ ವ್ಯಾಲ್ಯೂ ಎಷ್ಟು ಕೇಳಿದ್ರೆ ವ್ಯಾಲ್ಯೂ ಆಫ್ ಯೂನಿಟ್ ವೆಕ್ಟರ್ ಇಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಇಂಡಿಕೇಟ್ ಮಾಡ್ತಾರೆ. ಅಂಡ್ ದಿಸ್ ಯೂನಿಟ್ ವೆಕ್ಟರ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಒಂದು ವೆಕ್ಟರಿನ ಡೈರೆಕ್ಷನ್ ಅಲ್ಲೇ ಯೂನಿಟ್ ವೆಕ್ಟರ್ ಇರ್ತದೆ. ಅಂದ್ರೆ ಯೂನಿಟ್ ವೆಕ್ಟರ್ ಯೂಸ್ ಏನು? It always gives the direction of the given vector. ಅಂದ್ರೆ ಒಂದು ವೆಕ್ಟರ್ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ ಅದನ್ನ ರೆಪ್ರೆಸೆಂಟ್ ಮಾಡೋದು ಯೂನಿಟ್ ವೆಕ್ಟರ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ರೈಟ್. A vector whose magnitude is unity or equal to 1 is called as a unit vector. ಯೂನಿಟ್ ವೆಕ್ಟರ್ ಸಿಂಬಲೈಸ್ ಮಾಡೋದಂಗೆ A ವೆಕ್ಟರ್ ಯೂನಿಟ್ ವೆಕ್ಟರ್ ನಾವು ಬರ್ತೀವಿ ಹೇಳಾದ್ರೆ ಅದನ್ನ A ಕ್ಯಾಪ್ ಹೇಳಿ ಬರೀತಾರೆ. B ವೆಕ್ಟರ್ ಯೂನಿಟ್ ವೆಕ್ಟರ್ ಬರೀವಿ ಅಂದ್ರೆ ಜನರಲ್ ಆಗಿ ಅದನ್ನ B ಕ್ಯಾಪ್ ಹೇಳಿ ಬರೀತಾರೆ. It always gives the direction of the given vector. Actually, unit vector has no unit as well as it is a dimensionless quantity. ಯಾವುದೇ ಯೂನಿಟ್ ಇರೋದಿಲ್ಲ, ಯಾವುದೇ ಡೈಮೆನ್ಷನ್ಸ್ ಅದಕ್ಕೆ ಇರೋದಿಲ್ಲ. ವ್ಯಾಲ್ಯೂ ಎಷ್ಟು ಕೇಳಿದ್ರೆ 1 ಹೇಳಿ ಬರೀತಾರೆ. ಹಾಗಾದ್ರೆ ಅದಕ್ಕೆ ಮ್ಯಾಥಮೆಟಿಕಲಿ ಎಲ್ಲೆಲ್ಲಿ ಇಂಪಾರ್ಟೆನ್ಸ್ ಇದೆ ಆ ಕಾನ್ಸೆಪ್ಟ್ ಅನ್ನು ನಾವು ಸ್ಟಡಿ ಮಾಡ್ಬಿಟ್ರೆ ಒಂದು ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ ಸೇ ನಾನು ಫೋರ್ಸ್ ಬಿಟ್ವೀನ್ ದ ಟೂ ಮಾಸಸ್ ಬರೀತಾ ಇದ್ದೇನೆ. ಸೊ ಲಾಸ್ಟ್ ಇಯರ್ ನಾವು ಸ್ಟಡಿ ಮಾಡಿದೇವ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಲ್ಲಿ ಫೋರ್ಸ್ ಬಿಟ್ವೀನ್ ಟೂ ಮಾಸಸ್ m1 and m2 which are separated by distance d can be given by F is equal to g m1 into m2 divided by d square ಹೇಳಿ ಬರೀತೀವಿ. Actually here force is a vector quantity. ಸೊ ನಾವು ಬರೀತಾ ಇದ್ದಾವೆ ವೆಕ್ಟರ್ ಸಿಂಬಾಲ್ ಅನ್ನು ಹೆಂಗ್ ಬರೀತೇವೆ ಎಫ್ ವೆಕ್ಟರ್ ಈ ರೀತಿ ಬರೀತೇವೆ. ಜಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದೊಂದು ವ್ಯಾಲ್ಯೂನ ಇಂಡಿಕೇಟ್ ಮಾಡ್ತಾ ಇದೆ. m1 m2 ಆರ್ ದ ಮಾಸಸ್, d is the distance between the two masses. ಈ ಎಲ್ಲಾ ಪಾರ್ಟ್ಸ್ ಸಹ ಸ್ಕೇಲಾರ್ ವ್ಯಾಲ್ಯೂಸ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸಪೋಸ್ ನಾನು ಇಕ್ವೇಶನ್ ಹಿಂಗೆ ಬರದೆ ಅಂದ್ರೆ ನಾನು ಇಕ್ವೇಶನ್ ರಾಂಗ್ ಬರ್ದಂಗ. ಯಾಕಂದ್ರೆ LHS ಪಾರ್ಟ್ ಅಲ್ಲಿ ವೆಕ್ಟರ್ ಕ್ವಾಂಟಿಟಿ ಇದೆ, RHS ಪಾರ್ಟ್ ಅಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಇದೆ. A vector quantity cannot be equal to a scalar quantity. So RHS ಪಾರ್ಟ್ ಅನ್ನು ವೆಕ್ಟರ್ ಅನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಒಂದು ಯೂನಿಟ್ ವೆಕ್ಟರ್ ಅನ್ನ ನಾವು ಇಂಡಿಕೇಟ್ ಮಾಡ್ತೇವೆ. ಅದನ್ನ ಬೇಕಾದ್ರೆ ಡಿ ಕ್ಯಾಪ್ ನಾನು ಬರೀತೀನಿ. ಡಿ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಬರೀತೇವೆ. ಅಂದ್ರೆ ಈಗ ಇಕ್ವೇಶನ್ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತದೆ. ಸೊ LHS ಪಾರ್ಟ್ ಅಲ್ಲೂ ಸೊ ವೆಕ್ಟರ್ ಕ್ವಾಂಟಿಟಿ ಇದೆ, RHS ಪಾರ್ಟ್ ಅಲ್ಲೂ ನಾನು ವೆಕ್ಟರ್ ಕ್ವಾಂಟಿಟಿ ರೀತಿಯಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ. ಸೊ ಡಿ ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್. ಇದ್ರ ವ್ಯಾಲ್ಯೂ 1 ಇರೋದ್ರಿಂದ ಇದನ್ನ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನೆಟ್ ವ್ಯಾಲ್ಯೂ ಆಫ್ LHS ಪಾರ್ಟ್ ಡಸ್ ನಾಟ್ ಚೇಂಜಸ್, ಬಟ್ ಇಟ್ ಗಿವ್ಸ್ ದ ಡೈರೆಕ್ಷನ್ ಫಾರ್ ದ ಗಿವನ್ ಫೋರ್ಸ್. ಸೊ ಆ ಫೋರ್ಸಿನ ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರ್ತೇವೆ. ಸೊ ಈ ರೀತಿ ಸೊ ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಒಂದು ವೆಕ್ಟರಿನ ಡೈರೆಕ್ಷನ್ ತೋರಿಸ್ತಾ ಇರ್ತೇವೆ. ಸೊ ಜನರಲಿ ಯೂನಿಟ್ ವೆಕ್ಟರ್ಸ್ along x direction, along y direction and along z direction in a coordinate system are expressed as I cap, j cap and k cap respectively. ಕೆಲವೊಂದು ಸಿಂಬಾಲ್ಸ್ ನಾವು ಯೂಸ್ ಮಾಡ್ಕೊಂಡಿದ್ದೇವೆ.
ಎಕ್ಸ್ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ ಇದ್ರೆ ಐ ಕ್ಯಾಪ್ ಹೇಳಿ ಬರೀತಾರೆ. ವೈ ಡೈರೆಕ್ಷನ್ ಯೂನಿಟ್ ವೆಕ್ಟರ್ ಇದ್ರೆ ಜೆ ಕ್ಯಾಪ್ ಹೇಳಿ ಬರೀತಾರೆ. ಝೆಡ್ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ ಇದ್ರೆ ಕೆ ಕ್ಯಾಪ್ ಹೇಳಿ ಬರೀತಾರೆ. ಒಂದು ಎಕ್ಸಾಂಪಲ್ ನಾನು ತಗೊಳ್ತೇನೆ. ಸೊ ವೆಲಾಸಿಟಿ ಆಫ್ ದ ವೆಹಿಕಲ್ ಈಸ್ 5 ಮೀಟರ್ ಪರ್ ಸೆಕೆಂಡ್. ನಾನು ಐ ಕ್ಯಾಪ್ ಸಿಂಬಾಲ್ ಅನ್ನ ಯೂಸ್ ಮಾಡಿದ್ದೇನೆ ಅಂದ್ರೆ ಮೀನಿಂಗ್ ಏನ್ ಬರ್ತದೆ? ವೆಲಾಸಿಟಿ ಆಫ್ ದ ವೆಹಿಕಲ್ ಈಸ್ 5 ಮೀಟರ್ ಪರ್ ಸೆಕೆಂಡ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹೇಳಿ ಬರ್ದಂಗ ಆಗ್ತದೆ. ಸಪೋಸ್ ಇನ್ಸ್ಟೆಡ್ ಆಫ್ ಐ ಕ್ಯಾಪ್ if we write 5 meter per second j cap, that means velocity of the vehicle is 5 meter per second along y direction represent ಮಾಡ್ತಾ ಇದೆ. ಕ್ಲಿಯರ್ ಆಗುತ್ತೆ. ಸೊ this unit vector always gives the direction of the given vector. ಒಂದು ವೆಕ್ಟರಿನ ಡೈರೆಕ್ಷನ್ ಎಲ್ಲಿದೆ ಅದನ್ನು ಇಂಡಿಕೇಟ್ ಮಾಡೋದು ಯೂನಿಟ್ ವೆಕ್ಟರ್ ಇಂದ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಇದನ್ನ ಮೇನ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಅಂಡ್ ಝೆಡ್ ಡೈರೆಕ್ಷನ್ ಆರ್ ರೆಪ್ರೆಸೆಂಟೆಡ್ ಆಸ್ ಐ ಕ್ಯಾಪ್, ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್ ರಿಸ್ಪೆಕ್ಟಿವ್ಲಿ. ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಎಕ್ಸ್ ವೈ ಝೆಡ್ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ಸ್ ಅನ್ನ ಈ ರೀತಿ ಕಾಮನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೇವೆ. ವ್ಯಾಲ್ಯೂ ಎಷ್ಟು ಕೇಳಿದ್ರೆ ಮೂರದ್ದು ವ್ಯಾಲ್ಯೂ ಒನ್ನೇ. ಐ ಕ್ಯಾಪ್ ಅಂದ್ರೂ 1, ಜೆ ಕ್ಯಾಪ್ ಅಂದ್ರೂ 1, ಕೆ ಕ್ಯಾಪ್ ಅಂದ್ರೂ ಸಹ 1 ವ್ಯಾಲ್ಯೂನೇ ಇಂಡಿಕೇಟ್ ಮಾಡ್ತಾ ಇರ್ತದೆ. ಸೊ ವೆಕ್ಟರ್ whose magnitude is unity or equal to 1 is called as a unit vector. ಸೊ ಜನರಲ್ ಆಗಿ ಯೂನಿಟ್ ವೆಕ್ಟರಿಗೆ ಯಾವುದೇ ರೀತಿಯಲ್ಲಿ ಡೈಮೆನ್ಷನ್ಸ್ ಇರೋದಿಲ್ಲ. ಇಸ್ ಆಲ್ಸೋ ಅ ಯೂನಿಟ್ಲೆಸ್ ಕ್ವಾಂಟಿಟಿ. ಯೂನಿಟ್ ಇರೋದಿಲ್ಲ, ಡೈಮೆನ್ಷನ್ಸ್ ಇರೋದಿಲ್ಲ. ಇಟ್ ಆಲ್ವೇಸ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್. ಒಂದು ವೆಕ್ಟರಿನ ಡೈರೆಕ್ಷನ್ ಅನ್ನ ಇಂಡಿಕೇಟ್ ಮಾಡುವಂತ ವೆಕ್ಟರ್ ಯೂನಿಟ್ ವೆಕ್ಟರ್. ಸೊ ಆಲ್ರೆಡಿ ವಿ ನೋ ದಟ್ ಎನಿ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್, ನಾನು ಫಿಸಿಕಲ್ ಕ್ವಾಂಟಿಟಿಯನ್ನ ಪಿ ಕ್ಯೂ ಹೇಳಿ ಬರೀತೇನೆ ಅಂದ್ರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ n into u. ಇದನ್ನ ಫಸ್ಟ್ ಟಾಪಿಕ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಹಿಯರ್ n is the numerical value and u is the unit of that numerical value. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ನಾನು ವೆಲಾಸಿಟಿ ಬರೀತಾ ಇದ್ದ 5 ಮೀಟರ್ ಪರ್ ಸೆಕೆಂಡ್ ಬರೀತೇನೆ. 5 ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ, u ಅಂದ್ರೆ ಯೂನಿಟ್. ಅಂದ್ರೆ ಇದು ನ್ಯೂಮರಿಕಲ್ ವ್ಯಾಲ್ಯೂ. ಸೊ ನ್ಯೂಮರಿಕಲ್ ವ್ಯಾಲ್ಯೂ and u is the unit of that numerical value or physical quantity ಹೇಳಿ ಇಂಡಿಕೇಟ್ ಮಾಡ್ತಾರೆ. ಸಪೋಸ್ ಯಾವುದೇ ಫಿಸಿಕಲ್ ಕ್ವಾಂಟಿಟಿಯನ್ನ ಇನ್ ಟರ್ಮ್ಸ್ ಆಫ್ n into u ಅಷ್ಟೇ ಬರೆದ್ವಿ ಹೇಳಾದ್ರೆ ಇಟ್ ಈಸ್ ಪ್ಯೂರ್ಲಿ ಅ ಸ್ಕೇಲಾರ್ ಕ್ವಾಂಟಿಟಿ ಹೇಳ್ತಾ ಇದ್ದಾರೆ. ಬಿಕಾಸ್ ಇಟ್ ಹ್ಯಾಸ್ ನೋ ಡೈರೆಕ್ಷನ್. ಅದೇ ಫಿಸಿಕಲ್ ಕ್ವಾಂಟಿಟಿ ಬರೀತಾ ಇದ್ದಾಗ ನ್ಯೂಮರಿಕಲ್ ವ್ಯಾಲ್ಯೂ, ಯೂನಿಟ್ ಅಂಡ್ ಡೈರೆಕ್ಷನ್ ಮೂರನ್ನೂ ನಾವು ತಗೊಂಡ್ವಿ ಹೇಳಾದ್ರೆ ಸೊ ಇದನ್ನು ನಾವು ಇಂಡಿಕೇಟ್ ಮಾಡೋದು ಪ್ಲಸ್ ಡೈರೆಕ್ಷನ್ ತಗೊಳ್ತೇವೆ. ಸೊ ನ್ಯೂಮರಿಕಲ್ ವ್ಯಾಲ್ಯೂ, ಯೂನಿಟ್ ವಿತ್ ಡೈರೆಕ್ಷನ್ ಇತ್ತು ಹೇಳಾದ್ರೆ ಆ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಹೇಳ್ತಾ ಇದ್ದಾರೆ. ಅಸ್ಯೂಮ್ ದಟ್ ವಿ ಹ್ಯಾವ್ ಅ ವೆಕ್ಟರ್ ಎ. ಇದನ್ನ ನಾನು ಹೆಂಗ್ ಬರೀಬಹುದು ಅಂತಂದ್ರೆ ಯಾವುದೋ ಒಂದು ಎ ವೆಕ್ಟರ್ ನನ್ನ ಹತ್ರ ಇದೆ. ಅದ್ರ ನ್ಯೂಮರಿಕಲ್ ವ್ಯಾಲ್ಯೂ ನಾನು ಹೆಂಗ್ ಬರೆಯೋದು? ನ್ಯೂಮರಿಕಲ್ ವ್ಯಾಲ್ಯೂ ಬರೀತಾ ಇದ್ದಾಗ ನಾವು ಜನರಲ್ ಆಗಿ ಮಾಡ್ಯುಲಸ್ ಸೈನ್ ಅನ್ನು ಯೂಸ್ ಮಾಡ್ತೇವೆ. ಅಂದ್ರೆ ಅದರ ವ್ಯಾಲ್ಯೂ ನಾನು ಬರೀಬೇಕು. ಮಾಡ್ಯುಲಸ್ ಸೈನ್ ಅಲ್ಲಿ ಎ ವೆಕ್ಟರ್ ಬರೀತೇನೆ. ಯೂನಿಟ್ ನಾನು ಸದ್ಯ ಬರೀಲಿಕ್ಕೆ ಹೋಗೋದಿಲ್ಲ. ಅದು ಯಾವ ಫಿಸಿಕಲ್ ಕ್ವಾಂಟಿಟಿ ನನ್ಗೆ ಗೊತ್ತಿಲ್ಲ. ವೆಲಾಸಿಟಿ ಇದ್ರೆ ಮೀಟರ್ ಪರ್ ಸೆಕೆಂಡ್, ಸೇ ಫೋರ್ಸ್ ಇದ್ರೆ ನ್ಯೂಟನ್ ಬರೀಬೇಕು. ಡೈರೆಕ್ಷನ್ ನಾನು ಬರೀಬೇಕು. ಎ ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಎ ಹೇಳ್ಬಂತು. ಡೈರೆಕ್ಷನ್ ನಾವು ತೋರಿಸ್ಬೇಕಂದ್ರೆ ನಾವೇನ್ ಮಾಡ್ತೇವೆ, ಒಂದು ಯೂನಿಟ್ ವೆಕ್ಟರ್ ಅನ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ. ಇದನ್ನ ಎ ಕ್ಯಾಪ್ ಹೇಳಿ ಬರೀಬಹುದು. ವೆರ್ ಎ ಕ್ಯಾಪ್ ಇಸ್ ದ ಡೈರೆಕ್ಷನ್ ಆಫ್ ದ ಗಿವನ್ ವೆಕ್ಟರ್ or it is the unit vector along the direction of the given
ವೆಕ್ಟರ್ ಇಂಡಿಕೇಟ್ ಮಾಡ್ತಾರೆ. ಸೊ ಎ ವೆಕ್ಟರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಇಂಟು ಎ ಕ್ಯಾಪ್ ಹೇಳಿ ಬರೀಬಹುದು. ಸೊ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ನ ಎ ಹೇಳಿ ಬರೀತೇವೆ. ಸೊ ಎ ವೆಕ್ಟರ್ ಇಸ್ ಈಕ್ವಲ್ ಟು ಎ ಇಂಟು ಎ ಕ್ಯಾಪ್ ಹೇಳಿ ಬರೀಬಹುದು. ಆರ್ ಎ ಕ್ಯಾಪ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. So a unit vector is the ratio of given vector to the magnitude of the given vector. So idu unit vector. Unit vector in use eno, it always use the direction of the given vector. Idanna main agi ನೆನಪಿಟ್ಕೊಂಡ್ಬಿಟ್ರೆ ಆಯ್ತು. ಲ್ಯಾಟಿನ್ ನಲ್ಲಿ ವೆಕ್ಟರ್ ಅಂದ್ರೆ ಆಕ್ಚುಲಿ ಕ್ಯಾರಿಯರ್ ಹೇಳ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಲ್ಯಾಟಿನ್ ಅಲ್ಲಿ ವೆಕ್ಟರ್ ಟರ್ಮ್ ಇಂಡಿಕೇಟ್ ಮಾಡೋದು ಕ್ಯಾರಿಯರ್ ಟರ್ಮ್. ಕ್ಯಾರಿಯರ್ ಅಂದ್ರೆ ಏನು? ಯಾವ ಡೈರೆಕ್ಷನ್ ನಲ್ಲಿ ಆ ಫಿಸಿಕಲ್ ಕ್ವಾಂಟಿಟಿ ಕ್ಯಾರಿ ಆಗುತ್ತಾ ಇದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹೇಳ ಅರ್ಥ. ಸೊ ವೆಕ್ಟರ್ ಅಂದ್ರೆ ಆಕ್ಚುಲಿ ಕ್ಯಾರಿಯರ್. ಯಾವ ಡೈರೆಕ್ಷನ್ ಅಲ್ಲಿ ಒಂದು ಫಿಸಿಕಲ್ ಕ್ವಾಂಟಿಟಿ ಆಕ್ಟ್ ಆಗ್ತಾ ಇದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸೊ ಲ್ಯಾಟಿನ್ ಅಲ್ಲಿ ವೆಕ್ಟರ್ ಅಂದ್ರೆ ಕ್ಯಾರಿಯರ್. ಕ್ಯಾರಿಯರ್ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಆ ಫಿಸಿಕಲ್ ಕ್ವಾಂಟಿಟಿ ಕ್ಯಾರಿ ಆಗುತ್ತಾ ಇದೆ ಅದನ್ನ ಇಂಡಿಕೇಟ್ ಮಾಡೋದು ವೆಕ್ಟರ್ ಇಂದ. ಇದನ್ನ ಮೇನ್ ಆಗಿ ನೆನಪಲ್ಲಿಟ್ಕೊಳ್ಳಿ. ಸೊ ಯಾವುದೇ ಯೂನಿಟ್ ವೆಕ್ಟರ್ ನೀವು ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಕ್ಯಾಪ್ ಸಿಂಬಾಲ್ ಅನ್ನ ಯೂಸ್ ಮಾಡಲೇಬೇಕು. ಕ್ಯಾಪ್ ಸಿಂಬಾಲ್ ಇತ್ತು ಹೇಳಾದ್ರೆ ಆ ವೆಕ್ಟರಿನ ಮ್ಯಾಗ್ನಿಟ್ಯೂಡ್ 1 ಹೇಳ. ಸೊ ಎ ಕ್ಯಾಪ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಡಿವೈಡೆಡ್ ಬೈ ಎ ಹೇಳ ಬರೀಬಹುದು. A is the magnitude of given vector. So A vector divided by magnitude of given vector always gives unit vector of A vector along that direction. So ಇವೆರಡು ಮೇನ್ ಟೈಪ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ನಲ್ ವೆಕ್ಟರ್ ಅಂದ್ರೆ ಏನು, ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅದನ್ನ ನಾವು ಸ್ಟಡಿ ಮಾಡಿದ್ದೇವೆ. ಇನ್ನು ಬುಕ್ ಅಲ್ಲಿ ಪೊಸಿಷನ್ ವೆಕ್ಟರ್ ಅನ್ನ ಹೇಗೆ ಬರೆಯೋದು ಆ ಇನ್ಫಾರ್ಮೇಶನ್ ಕೊಡಬೇಕು. ಸೇವ್ ಮಾಡ್ತೇನೆ. Let us imagine that a particle is moving in a plane. Assume it is moving in XY plane. ನಾನು ಈ ರೀತಿಯಲ್ಲಿ XY plane ಅನ್ನು ಡ್ರಾ ಮಾಡ್ತೀನಿ. ಡೈರೆಕ್ಷನ್ ಅಲ್ಲಿ X ಇದೆ, ಡೈರೆಕ್ಷನ್ ಅಲ್ಲಿ Y. ಅಸ್ಯೂಮ್ ಮಾಡಿದ ಯಾವುದೊಂದು ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. Let us imagine that in a time t1, let p1 be the position of the particle. ಈ p1 ಪೊಸಿಷನ್ ಅನ್ನು ಆಕ್ಚುಲಿ ಇಂಡಿಕೇಟ್ ಮಾಡ್ತಾ ಇದೆ. ಪೊಸಿಷನ್ ವೆಕ್ಟರ್ ಅಂದ್ರೆ ಫ್ರಾಮ್ ದ ಒರಿಜಿನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ನಾನು ಒಂದು ಸ್ಟ್ರೇಟ್ ಲೈನ್ ಅನ್ನ ಆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಜಾಯಿನ್ ಮಾಡ್ತೇನೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಪೊಸಿಷನ್ ವೆಕ್ಟರ್ ಆಫ್ ದಟ್ ಪಾರ್ಟಿಕಲ್. ಪೊಸಿಷನ್ ವೆಕ್ಟರ್ always indicates the position of the given particle. ಆ ಪಾರ್ಟಿಕಲ್ ನ ಪೊಸಿಷನ್ ಏನಿದೆ ಅದನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವು ಪೊಸಿಷನ್ ವೆಕ್ಟರ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ. ಲೆಟ್ ದಿಸ್ ಪೊಸಿಷನ್ ವೆಕ್ಟರ್ ಬಿ r1 ಹೇಳ್ಬರ್ತೇವೆ. Assume that in after time t2 or in time t2 that the position of the particle be p2. ಈ ಪೊಸಿಷನ್ ಅನ್ನು ನಾನು ಎಲ್ಲ ಬರೀತಾ ಇದ್ದ ಒರಿಜಿನ್ ಇಂದ ಯಾವ ಡಿಸ್ಟೆನ್ಸ್ ಅಲ್ಲಿದೆ ಅಥವಾ ಯಾವ ಪೊಸಿಷನ್ ಅಲ್ಲಿದೆ ನಾವು ಅದನ್ನು ಇಂಡಿಕೇಟ್ ಮಾಡಬೇಕು. ಕೆಲವು ಮಾರ್ಕ್ ನಾನು ತೋರಿಸ್ತೇನೆ. ಲೆಟ್ r2 ಬಿ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾರ್ಟಿಕಲ್ ಇನ್ ಟೈಮ್ t2 ಹೇಳ್ತಾ ಬರ್ತೇವೆ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಕೇಳಿದ್ರೆ, as we know, displacement is the shortest distance between initial and final position. So initial position ಇಗೂ ಫೈನಲ್ ಪೊಸಿಷನ್ ಇಗೂ ಇರುವಂತಹ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಹೇಳ್ತಾ ಇದ್ದಾರೆ. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅನ್ನು ನಾನು ಡೆಲ್ಟಾ ಆರ್ ಬರೀತೇನೆ ಹೇಳಾದ್ರೆ ಈ ವೆಕ್ಟರ್ ಫಾರ್ ಡೆಲ್ಟಾ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು r2 ವೆಕ್ಟರ್ ಮೈನಸ್ ಆಫ್ r1 ವೆಕ್ಟರ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ. ಸೊ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನು ಇಂಡಿಕೇಟ್ ಮಾಡ್ಲಿಕ್ಕೆ ಒಂದು ವೆಕ್ಟರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಒರಿಜಿನ್ ಇಂದ ಯಾವ ಪೊಸಿಷನ್ ಇದೆ r1 ವೆಕ್ಟರ್, ಒರಿಜಿನ್ ಇಂದ t2 ಟೈಮ್ ಅಲ್ಲಿ ಯಾವ ಪೊಸಿಷನ್ ಇದೆ r2 ವೆಕ್ಟರ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದ್ರೆ ಏನು, ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪೊಸಿಷನ್ಸ್ ಆಫ್ ದ ಪಾರ್ಟಿಕಲ್.
ಎರಡು ಪಾರ್ಟಿಕಲ್ಸ್ ಮಧ್ಯೆ ಪೊಸಿಷನ್ ಎಷ್ಟು ಡಿಫರೆನ್ಸ್ ಇದೆಯೋ ಅದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಹೇಳ್ತಾರೆ. ಕ್ಲಿಯರ್ ಆಯ್ತಾ? ಇಲ್ಲಿಗೆ ಇವತ್ತಿನ ಡಿಸ್ಕಷನ್ ಅನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿವರೆಗೂ ನಾವು ಕಲ್ತಿದ್ದು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಡಿಫರೆನ್ಸ್ ಅನ್ನು ನಾವು ಸ್ಟಡಿ ಮಾಡಿದ್ದೇವೆ. ಅದರ ನಂತರ ವೆಕ್ಟರ್ಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು ಆ ಕಾನ್ಸೆಪ್ಟ್ ಅನ್ನು ಸಹ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ನಾವು ಸ್ಟಡಿ ಮಾಡಿರೋದು, ಸೊ ಎರಡು ಟೈಪಿನ ವೆಕ್ಟರ್ಸ್ ಇವತ್ತು ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ನಲ್ ವೆಕ್ಟರ್ ಅಂದ್ರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಸೇಮ್ ಟೈಪ್ ಅಲ್ಲಿ ಯೂನಿಟ್ ವೆಕ್ಟರ್ ಅಂದ್ರೆ ಏನು, ಅದ್ರ ಇಂಪಾರ್ಟೆನ್ಸ್ ಅಂದ್ರೆ ಯಾವ ರೀತಿಯಲ್ಲಿದೆ, ಮತ್ತೆ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಎಕ್ಸ್ ಡೈರೆಕ್ಷನ್ ಅಲ್ಲಿ, ವೈ ಡೈರೆಕ್ಷನ್ ಅಲ್ಲಿ, ಝಡ್ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ಸ್ ಅನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೇವೆ ಅಷ್ಟನ್ನ ಮೇನ್ ಆಗಿ ನೀವು ಇವತ್ತಿನ ಕ್ಲಾಸಲ್ಲಿ ನೆನಪಿಟ್ಟುಕೊಂಡ್ರೆ ಸಾಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.